ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಕಾನೂನುಬದ್ಧವಾಗಿ ಶುಲ್ಕ ಪಾವತಿ ಮಾಡಿದ್ರೂ ಮಾಹಿತಿ ಕೊಡದೆ ವಿಳಂಬ ಮಾಡಿರುವ ಆರೋಪದ ಹಿನ್ನೆಲೆ ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಾಯಕ ಆಡಳಿತ ಅಧಿಕಾರಿಯ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ ಅಂತ ಆರ್ಟಿಐ ಕಾರ್ಯಕರ್ತ ಮಾಬೂಸಾಬ್ ಎಂ ಯರಗುಪ್ಪಿ ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು 13/10/2025 ಮಾಹಿತಿ ಹಕ್ಕು ಕಾಯ್ದೆ 2005ರ ಅಡಿಯಲ್ಲಿ 2019 ರಿಂದ 2025ರ ತನಕ ಇಲಾಖೆಗೆ ಬಂದಿರುವ ಸರ್ಕಾರದ ಅನುದಾನ, ಬಿಲ್ಲುಗಳು, ವಾಚರ್ಗಳು ಹಾಗೂ ಚೆಕ್ಗಳ ದೃಢೀಕೃತ ಪ್ರತಿಗಳಿಗಾಗಿ ಅರ್ಜಿ ಸಲ್ಲಿಸಿದ್ದಾಗಿ ಹೇಳಿದ್ದಾರೆ. 24/10/2025 ಕಚೇರಿಯಿಂದ ಬಂದ ಪತ್ರದಂತೆ ಒಟ್ಟು 41,867 ಪುಟಗಳ ಮಾಹಿತಿಗಾಗಿ 83,734 ಮೊತ್ತವನ್ನು ಡಿಮ್ಯಾಂಡ್ ಡ್ರಾಫ್ಟ್ ಸಂಖ್ಯೆ 934010 ದಿನಾಂಕ 28/2/2026 ಮೂಲಕ ಪಾವತಿಸಿದ್ದಾಗಿ ಹೇಳಿದ್ದಾರೆ. ಇಷ್ಟು ದೊಡ್ಡ ಮೊತ್ತ ಪಾವತಿಸಿದ್ರೂ ಕೂಡ 30 ದಿನದ ಒಳಗಾಗಿ ಮಾಹಿತಿ ಕೊಡದ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುತ್ತಿರುವುದು ಇಲಾಖೆ ಕಾರ್ಯ ಪದ್ಧತಿಯ ಬಗ್ಗೆ ಅನುಮಾನ ಹುಟ್ಟಿಸಿದೆ ಎಂದಿದ್ದಾರೆ. ಇದು ಮಾಹಿತಿ ಹಕ್ಕು ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯಾಗಿದ್ದು ಸಂಬಂಧಿಸಿದ ಅಧಿಕಾರಿಯ ನಿರ್ಲಕ್ಷ್ಯವನ್ನ ಖಂಡಿಸಿ ಲೋಕಾಯುಕ್ತಕ್ಕೆ ದೂರು ಕೊಡಲಾಗಿದೆ. ಪ್ರಕರಣ ದಾಖಲಾಗಿದ್ದು ತಕ್ಷಣ ತನಿಖೆ ನಡೆಸಬೇಕು ಅಂತ ಅವರು ಆಗ್ರಹಿಸಿದ್ರು. ಮಾಹಿತಿ ಪಡೆಯಲು ಸಾಲ ಮಾಡಿ ಶುಲ್ಕ ಪಾವತಿ ಮಾಡಿದ್ದೀವಿ, ಆದರೂ ಕೂಡ ಮಾಹಿತಿ ಕೊಡದೆ ಇರೋದರಿಂದಾಗಿ ಅನೇಕ ಅನುಮಾನಗಳು ಉದ್ಭವಿಸಿದೆ. ಲೋಕಾಯುಕ್ತರು ಮಧ್ಯ ಪ್ರವೇಶಿಸಿ ಸಂಬಂಧಿಸಿದ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಳ್ಳಬೇಕು ಹಾಗೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಮಾಬೂಸಾಬ್ ಯರಗುಪ್ಪಿ ಒತ್ತಾಯಿಸಿದ್ದಾರೆ. ನಾನು ದಿನಾಂಕ 13/10/2025 ಧಾರವಾಡ ಜಿಲ್ಲಾ ಆರೋಗ್ಯ ಕುಟುಂಬ ಮತ್ತು ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಒಂದು RTI ಅರ್ಜಿಯನ್ನು ಸಲ್ಲಿಸ್ತೀನಿ. ಆ ಅರ್ಜಿಗೆ ಸಂಬಂಧಿಸಿದಂತೆ ದಿನಾಂಕ 24/10/2025 ನಾನು ಕೇಳಿರುವಂಥ ಮಾಹಿತಿ 41,867 ಪುಟಗಳಕ್ಕವು. ನೀವು 83,734 ರೂಪಾಯಿಗಳನ್ನು ಭರ್ನಾ ಮಾಡಬೇಕಂತ ಹೇಳಿ ಅಲ್ಲಿ ಇರತಕ್ಕಂಥ ಸಹಾಯಕ ಆಡಳಿತ ಅಧಿಕಾರಿ ನನಗೆ ಪತ್ರ ಮೂಲಕ ತಿಳಿಸ್ತಾರೆ. ನಾನು ದಿನಾಂಕ 28/2/2026 ಎಷ್ಟು ಮೊತ್ತವನ್ನು 83,734 ರೂಪಾಯಿಗಳನ್ನು ಭರ್ನಾ ಮಾಡ್ತೇನೆ. ಆ ಭರ್ನಾ ಮಾಡಿದ ನಂತರ ಇಂದ ಹಿಡಿದು ಇಲ್ಲಿವರೆಗೂ ಕೂಡ ಅಲ್ಲಿರ್ತಕ್ಕಂಥ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನನಗೆ ಮಾಹಿತಿ ಕೊಡೋಂಗಿಲ್ಲ. ನಾನು ಈ ವಿಷಯವನ್ನು ಮಾನ್ಯ ಲೋಕಾಯುಕ್ತರಲ್ಲಿಯೂ ಕೂಡ ದೂರು ದಾಖಲು ಮಾಡ್ತೀನಿ. ಅವರು ಕೂಡ ಇವತ್ತು ಇದು ಕರ್ತವ್ಯ ಲೋಪ ಅಂತ ತಿಳ್ಕೊಂಡು ಅವರು ಕೂಡ ದೂರು ದಾಖಲು ಮಾಡ್ತಾರೆ. ಆ ದೂರಿನ ಪ್ರಕರಣ ಸಂಖ್ಯೆ ಉಪಲೋಕ್ BGM 1988/2026 ಅಂತೇಳಿ ದಾಖಲಾಗೈತಿ. ಇಲ್ಲಿ ಮುಖ್ಯವಾಗಿ ನಾನು ನೋಡಬೇಕು 41,867 ಪುಟಗಳನ್ನು ಕೊಡಬೇಕಾದಂಥ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇವತ್ತಿಗೂ ಕೂಡ ಮಾಹಿತಿಯನ್ನು ಕೊಡದೆ ಸತಾಯಿಸ್ತಾ ಇದ್ದಾರೆ. ಕಾರಣ ನಾನು ಕೇಳಿರುವಂಥ ಮಾಹಿತಿ 2019 ಜನವರಿ 1ರಿಂದ 2025ನೇ ಸಾಲಿನ ಅಕ್ಟೋಬರ್ 1ರವರೆಗೆ ಸದರಿ ಕಚೇರಿಗೆ ಬಂದಿರುವಂತಹ ಅನುದಾನ ಮತ್ತು ಬಳಕೆಗೆ ಸಂಬಂಧಪಟ್ಟಿರುವಂತಹ ಬಿಲ್, ವೋಚರ್ ಎಲ್ಲವನ್ನು ನಾನು K2 ಬಿಲ್ಗಳನ್ನು ಕೇಳ್ತೀನಿ. ಅಲ್ಲಿ ಆ ದಾಖಲೆಗಳನ್ನು ಕೂಡ ಕ್ರೋಢೀಕರಣ ಮಾಡೋದಾಗಿರ್ಬೋದು ಅಥವಾ ದಾಖಲೆಗಳನ್ನು ಕೊಟ್ಟರೆ ಮುಂದೆ ಏನಾದರೂ ಭ್ರಷ್ಟಾಚಾರ ನಡೆದಿದೆ ಅದು ಬಯಲಿಗೆ ಬರುತ್ತನ್ನುವಂತಹ ಭಯದಿಂದ ಇರ್ಬೋದು. ಆ ಅಧಿಕಾರಿಗಳು ಇವತ್ತಿನವರೆಗೂ ಕೂಡ ನನಗೆ ಮಾಹಿತಿ ಕೊಡದೆ ಸತಾಯಿಸ್ತಿದ್ದಾರೆ. ಇವತ್ತು ಮಾನ್ಯ ಲೋಕಾಯುಕ್ತರಲ್ಲಿ ನಮಗೆ ಬಹಳ ವಿಶ್ವಾಸ ಐತಿ. ನಾನು ಮಾನ್ಯ ಲೋಕಾಯುಕ್ತರಲ್ಲಿ ದೂರಿನಲ್ಲಿ ಬಹಳ ಮನವಿ ಮಾಡ್ಕೊಂಡೀನಿ. ಏನಪ್ಪ ಅಂದ್ರೆ ನಾನು ಇವತ್ತು BPL ಕಾರ್ಡ್ ಅರ್ಜಿದಾರ ಮತ್ತು ಆ 30,000 ಆದಾಯ ಹೊಂದಿರುವಂತಹ ಒಬ್ಬ ಹೋರಾಟಗಾರನಿಗೆ ಇವತ್ತಿಗೂ ಕೂಡ ಮಾಹಿತಿ ಕೊಡದೆ ಸತಾಯಿಸ್ತಿರುವಂತಹ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಮೇಲೆ ದಾಳಿ ಮಾಡಬೇಕು, ಆ ದಾಖಲೆಗಳನ್ನು ವಶಪಡಿಸಿಕೊಳ್ಬೇಕು. ಇವತ್ತು ನನಗೆ ಸತಾಯಿಸಿರುವಂತಹ ಅಧಿಕಾರಿಗಳು ಸಹಾಯಕ ಆಡಳಿತಾಧಿಕಾರಿ ಮತ್ತು ಹಾಗೂ ಸಾರ್ವಜನಿಕ ಅಧಿಕಾರಿಗಳ ಮೇಲೆ ಇವು ಕೂಡಲೇ ಸೂಕ್ತ ರೀತಿಯ ಕಾನೂನು ಕ್ರಮ ಜರುಗಿಸಬೇಕಂತ ಹೇಳಿ ಅವರಲ್ಲಿ ಒತ್ತಾಯ ಮಾಡೀನಿ. ಅವರು ನಮಗೆ ಬಹಳ ವಿಶ್ವಾಸ ಐತಿ, ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ತಾರೆ ಅಂತ ಹೇಳಿ ನಾನು ಹೇಳ್ತೀನಿ. ಶ್ರೀಧರ್, ಚಿತ್ರಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.